ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆಯ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಮನೆಯ ಹೆಣ್ಣು ಮಕ್ಕಳೆಲ್ಲ ಪ್ರವಾಸಕ್ಕೆ ಹೋದ ನಂತರ ಮನೆಯ ಗಂಡಸರಾದ ಸೂರ್ಯ, ರವಿ, ಮನೋಜ, ರಂಗನಾಥ್ ಅವರೇ ಅಡುಗೆಯ ಜವಾಬ್ದಾರಿ ಹೊತ್ತುಕೊಳ್ತಾರೆ. ಅಡುಗೆ ಮನೆಯಲ್ಲಿ ಗೊಂದಲಗಳ ನಡುವೆ ಸಿದ್ಧತೆ ಮಾಡಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುತ್ತಾರೆ. ರಾತ್ರಿ ಆದಾಗ ಸೂರ್ಯ, ರವಿ ಮತ್ತು ಮನೋಜು ಮೂವರು ಕುಳಿತು ತಮ್ಮ ಜೀವನದ ಕಷ್ಟ ಸುಖಗಳ ಬಗ್ಗೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ತಂದೆ ರಂಗನಾಥ್ ಅವರನ್ನು ಕಂಡು ಮೂವರು ಸುಮ್ಮನಾಗ್ತಾರೆ. ಆಗ ರಂಗನಾಥ್ ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಭಾವುಕರಾಗ್ತಾರೆ. ತಂದೆಯ ಬೇಸರ ಹೋಗಲಾಡಿಸಲು ಸೂರ್ಯ ಒಂದು ಸುಂದರವಾದ ಹಾಡನ್ನು ಹಾಡುತ್ತಾನೆ. ಇದನ್ನು ಕೇಳಿ ರಂಗನಾಥ್ ಕೂಡ ಧ್ವನಿ ಗೂಡಿಸುತ್ತಾರೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲದೆ ಒಂಟಿತನವನ್ನು ಈ ಹಾಡಿನ ಮೂಲಕ ಮರೆಯಲು ಪ್ರಯತ್ನಿಸುತ್ತಾರೆ. ಈ ಕಡೆ ಸೂರ್ಯನ ಮುಂದೆ ಸುರೇಶ್ ಅವರ ಪಶ್ಚಾತ್ತಾಪ. ಇತ್ತ ಸೂರ್ಯ ತನ್ನ ಪರಿಚಯದ ಸುರೇಶ್ ಅವರ ಅಣ್ಣ ಮತ್ತು ಅತ್ತಿಗೆಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾನೆ. ಅನಿರೀಕ್ಷಿತವಾಗಿ ಪ್ರಮೀಳಾ ಅವರು ಕೂಡ ಕೃಷ್ಣನ್ನು ಕರೆದುಕೊಂಡು ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಸುರೇಶ್ ಅವರ ಅಣ್ಣ ಕೃಷ್ಣನ್ನು ನೋಡಿದ ತಕ್ಷಣ ಗುರುತಿಸುತ್ತಾರೆ. ಸೂರ್ಯ ಇವನು ನನ್ನ ಸ್ವಂತ ತಮ್ಮನ ಮಗ ಎಂದು ಹೇಳಿದಾಗ ಸೂರ್ಯನಿಗೆ ಶಾಕ್ ಆಗುತ್ತದೆ. ತಮ್ಮ ಸತ್ತ ಮೇಲೆ ಗರ್ಭಿಣಿಯಾಗಿದ್ದ ಅವನ ಹೆಂಡತಿಯನ್ನು ಅನ್ಯಾಯವಾಗಿ ಮನೆಯಿಂದ ಹೊರಹಾಕಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತಿರುವುದಾಗಿ ಅವರು ಸೂರ್ಯನ ಮುಂದೆ ಅಳುತ್ತಾರೆ. ಕೃಷ್ಣ ನಿಜವಾದ ಅಮ್ಮ ಕಲ್ಯಾಣಿ ಎನ್ನುವ ರಹಸ್ಯ ಸೂರ್ಯನಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿಯುತ್ತದೆ. ಆದರೆ ಕಲ್ಯಾಣಿ ಯಾರು ಎಂಬುದು ಇನ್ನೂ ನಿಗೂಢವಾಗಿ ಇರುತ್ತದೆ. ಈ ಕಡೆ ಯುಗಾದಿ ಸಂಭ್ರಮ. ವಿಚಿತ್ರ ವ್ಯಕ್ತಿಯ ಭವಿಷ್ಯ ಏನು ಅಂದರೆ, ಇಡೀ ಕುಟುಂಬ ಯುಗಾದಿ ಹಬ್ಬಕ್ಕಾಗಿ ಲಕ್ಷ್ಮಿ ಅವರ ಊರಾದ ಲಚ್ಚಿನದೇವನಹಳ್ಳಿಗೆ ಹೋಗುತ್ತಾರೆ. ಅಲ್ಲಿ ಹಬ್ಬದ ಸಡಗರ ಸಂಭ್ರಮದ ನಡುವೆ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ದೇವಸ್ಥಾನದ ಬಳಿ ಒಬ್ಬ ವಿಚಿತ್ರ ವ್ಯಕ್ತಿ, ಪವಾಡ ಪುರುಷನಂತೆ ಕಾಣುವವನು ಮೀನನನ್ನು ನೋಡಿ ಎಚ್ಚರಿಸುತ್ತಾರೆ. ನೀನು ಇಲ್ಲಿರಬೇಡ, ಕೂಡಲೇ ಈ ಊರು ಬಿಟ್ಟು ಹೋಗು, ನಿನಗೆ ದೊಡ್ಡ ಆಪತ್ತು ಕಾದಿದೆ ಅಂತ ಹೇಳಿ ಪದೇ ಪದೇ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮಧ್ಯರಾತ್ರಿ ಇಡೀ ಕುಟುಂಬ ಮಲಗಿದ್ದಾಗ ಆ ವ್ಯಕ್ತಿ ಮನೆ ಮುಂದೆ ಬಂದು ಒಂದು ತೆಂಗಿನ ಚಿಪ್ಪನ್ನು ಜೋರಾಗಿ ಬಾಗಿಲಿಗೆ ಎಸೆಯುತ್ತಾನೆ. ಶಬ್ದ ಕೇಳಿ ಎಲ್ಲರೂ ಹೊರಗೆ ಬಂದಾಗ ಆ ವ್ಯಕ್ತಿ ಮನೋಜ್ ಮತ್ತು ರೋಹಿಣಿಯನ್ನು ವಿಚಿತ್ರವಾಗಿ ನೋಡಿ ನಗುತ್ತಾನೆ. ಶಾಂತಿ ಮತ್ತು ರೋಹಿಣಿಗೆ ಆತನನ್ನು ನೋಡಿ ಏನೋ ಒಂದು ರೀತಿ ಆತಂಕ ಶುರುವಾಗುತ್ತದೆ. ಸೂರ್ಯನಿಗೆ ಕ್ರಿಶ್ ಲೈಫ್ನಲ್ಲಿ ಯಾವುದೇ ದೊಡ್ಡ ಘಟನೆ ನಡೆದಿದೆ ಅಂತ ಹೇಳಿ ಸಂಶಯ ಈ ಕಡೆ ಬಲವಾಗುತ್ತಾ ಇರುತ್ತದೆ. ಈ ಕಡೆ ನದಿ ದಂಡೆಯಲ್ಲಿ ಮರುದಿನ ರೋಹಿಣಿಯ ತಂದೆಯ ತಿಥಿ ಕಾರ್ಯ ಇರುತ್ತದೆ. ರೋಹಿಣಿ ಮನೆಯವರಿಗೆ ಸುಳ್ಳು ಹೇಳಿ ಹೊಟ್ಟೆ ನೋವಿನ ನಾಟಕವಾಡಿ ಪ್ರಮೀಳಾ ಮತ್ತು ಕೃಷಿದ್ದ ನದಿ ದಂಡೆಗೆ ಓಡುತ್ತಾಳೆ. ಅಲ್ಲಿ ತನ್ನ ತಂದೆಯ ಫೋಟೋ ಇಟ್ಟು ತಿಥಿ ಕಾರ್ಯ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಾಳೆ. ನಾನು ಸಿಕ್ಕಿಬಿದ್ದರೆ ನನ್ನ ಬದುಕು ನಾಶವಾಗುತ್ತದೆ, ಬೇಗ ಪೂಜೆ ಮುಗಿಸಿ ಹೋಗೋಣ ಅಂತ ಹೇಳಿ ಪ್ರಮೀಳಾ ಅವರಿಗೆ ಹೇಳ್ತಾಳೆ. ಕೃಷ್ ತನ್ನ ತಾಯಿಯನ್ನು ನೋಡಿ ಖುಷಿಯಿಂದ ಅಮ್ಮ ಅಂತ ಹೇಳಿ ಅಪ್ಪಿಕೊಳ್ತಾನೆ. ಈ ಕಡೆ ಇನ್ನೊಂದು ಕಡೆ ಆ ಸಮಯದಲ್ಲಿ ಮನೆಯ ಕುಲದೇವತೆ ಪೂಜೆಗಾಗಿ ಪೂಜಾರಿಗಳು ಮನೆಯ ಸೊಸೆಯ ನದಿಯಿಂದ ನೀರು ತರಬೇಕು ಅಂತ ಹೇಳ್ತಾರೆ. ಅದರಂತೆ ಮೀನ ಬಿಂದಿಗೆಯನ್ನು ಹಿಡಿದು ನದಿ ಕಡೆಗೆ ಬರುತ್ತಾಳೆ. ನದಿ ದಂಡೆಯ ಮೇಲೆ ಒಬ್ಬ ಮಹಿಳೆ ಪೂಜೆ ಮಾಡುತ್ತಿರುವುದನ್ನು ಕಂಡು ಮೀನ ಕುತೂಹಲದಿಂದ ಹತ್ತಿರ ಹೋಗ್ತಾಳೆ. ಅಲ್ಲಿ ಕಂಡು ದೃಶ್ಯ ಮೀನಳನ್ನು ಬೆಚ್ಚಿ ಬೀಳಿಸುತ್ತದೆ. ರೋಹಿಣಿ ಅಲ್ಲಿ ಕುಳಿತು ಕೃಷ್ಣನೊಂದಿಗೆ ಪೂಜೆ ಮಾಡುತ್ತಿರುತ್ತಾಳೆ. ಅಷ್ಟರಲ್ಲಿ ಪೂಜಾರಿಗಳು, ಯಾರಮ್ಮ ಈ ಹುಡುಗಿ ಎಂದು ಕೇಳಿದಾಗ ಪ್ರಮೀಳಾ ಅವರು, ಇವಳು ನನ್ನ ಮಗಳು ಕಲ್ಯಾಣಿ, ಇವನು ನನ್ನ ಮೊಮ್ಮಗ ಕ್ರಿಶ್ ಎಂದು ಹೇಳ್ತಾರೆ. ಈ ಮಾತನ್ನು ಕೇಳಿದ ಮೀನಾಳಿಗೆ ಭೂಮಿ ಕುಸಿದಂತಾಗುತ್ತದೆ. ರೋಹಿಣಿಯೇ ಕೃಷ್ಣ ತಾಯಿ, ಅವಳ ನಿಜವಾದ ಹೆಸರು ಕಲ್ಯಾಣಿ ಎಂಬ ಪರಮಸತ್ಯ ಬಯಲಾಗುತ್ತದೆ. ಗಾಬರಿಯಲ್ಲಿ ಮೀನಾ ಕೈಯಲ್ಲಿದ್ದ ಬಿಂದಿಗೆಗಳನ್ನು ಕೆಳಗೆ ಬೀಳಿಸ್ತಾಳೆ. ಶಬ್ದ ಕೇಳಿ ರೋಹಿಣಿ ಮತ್ತು ಪ್ರಮೀಳಾ ತಿರುಗಿ ನೋಡಿದಾಗ ಅವರಿಗೂ ದೊಡ್ಡ ಶಾಕ್ ಆಗುತ್ತದೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಈ ಕಡೆ ರೋಹಿಣಿನೇ ಕಲ್ಯಾಣಿ ಅನ್ನೋದು ಮೀನನಿಗೆ ವಿಚಾರ ಗೊತ್ತಾಗಿದೆ. ಹಾಗೆ ಇನ್ನೊಂದು ಕಡೆ ಮೀನಾ ಅಜ್ಜಿ ಹತ್ರ ಮಾತಾಡಿ ಈ ಸಣ್ಣ ವಯಸ್ಸಲ್ಲಿ ಏನಾಗಿತ್ತು, ಅಮ್ಮ ಮಗ ಯಾಕೆ ದೂರ ಆದರು ಅನ್ನೋದು ತಿಳಿದುಕೊಂಡಿರ್ತಾಳೆ. ಹಾಗೆ ಹೇಗಾದರೂ ಮಾಡಿ ಸೂರ್ಯನಿಗೆ ಅವ್ರ ತಾಯಿ ಪ್ರೀತಿ ಸಿಗಲೇಬೇಕು, ಮತ್ತು ಮನೋಜ ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಎಲ್ಲರ ಮುಂದೆ ಬಯಲು ಮಾಡಲೇಬೇಕು ಅನ್ನೋ ನಿರ್ಧಾರ ಮಾಡಿರ್ತಾಳೆ. ಹಾಗಾಗಿ ಮುಂದೆ ಹೇಗೆ ಮೀನಾ ಗಂಡನಿಗೆ ಸಪೋರ್ಟ್ ಮಾಡ್ತಾಳೆ, ಮನೆಯವರ ಮುಂದೆ
ಹೀಗೆ ನಿಜ ನಿರೂಪಿಸ್ತಾಳೆ. ಹಾಗೆ ಈಗ ರೋಹಿಣಿ ವಿಚಾರ ಅವಳಿಗೆ ಗೊತ್ತಾಗಿದೆ, ಅವಳೇ ಕಲ್ಯಾಣಿ ಅನ್ನೋದು ಮನೆಯವ್ರ ಮುಂದೆ ಹೇಳ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.